ತುಂಬ ಮಕ್ಕಳನ್ನು ಆವ್ರೇಜ್ ಅಂತ ಕನ್ಸಿಡರ್ ಮಾಡಿಬಿಡ್ತೇವೆ. ನಾಟ್ ಬಿಕಾಸ್ ದೇ ಲ್ಯಾಕ್ ಟ್ಯಾಲೆಂಟ್, ಬಟ್ ಬಿಕಾಸ್ ದೇರ್ ಟ್ಯಾಲೆಂಟ್ ಈಸ್ ಬೀಯಿಂಗ್ ಮೆಷರ್ಡ್ ಇನ್ ಅ ರಾಂಗ್ ಏರಿಯಾ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಒಂದು ಮೀನಿನ ಸಾಮರ್ಥ್ಯವನ್ನು ಮರ ಹತ್ತೋದ್ರ ಮೂಲಕವೋ ಅಥವಾ ಒಂದು ಹದ್ದಿನ ಸಾಮರ್ಥ್ಯವನ್ನು ನೀರಲ್ಲಿ ಈಜುವುದ್ರ ಮೂಲಕವೋ ನೀವೇನಾದರೂ ಮೆಷರ್ ಮಾಡಿದ್ರೆ ಎಷ್ಟು ಇಂಜಸ್ಟಿಸ್ ಮಾಡ್ದಂಗೆ ಆಗುತ್ತಲ್ವಾ? In the same way, some children are naturally creative, some are born leaders, some are very excellent at communication, and some learn through practical experiences and doing things. ಆದರೆ ಸತ್ಯ ಏನು ಅಂತ ಹೇಳಿದ್ರೆ, most children are only judged based on marks. ಯಾವಾಗ ಆ ಮಗು ಆ ಕಾಮನ್ ಸಿಸ್ಟಮ್ ಒಳಗಡೆ ಸೂಟ್ ಆಗೋದಿಲ್ವೋ ಆವಾಗ ನಾವು ಅವ್ರನ್ನ ಒಂದು ಬ್ಯೂಟಿಫುಲ್ ವರ್ಡ್ಸಿಂದ ಅಲಂಕರಿಸ್ಬಿಡ್ತೇವೆ. ಲೈಕ್ ಲೇಝಿ, ಡಂಬ್, ಯೂಸ್ಲೆಸ್, ವರ್ತ್ಲೆಸ್ ಅಥವಾ ಕೇರ್ಲೆಸ್ ಆರ್ ಡಿಸ್ಟ್ರಾಕ್ಟೆಡ್. ಇದರ ಫಲ ಮಕ್ಕಳು ನಿಧಾನವಾಗಿ ಆತ್ಮವಿಶ್ವಾಸನ ಕಳ್ಕೊಂಡ್ಬಿಡ್ತಾರೆ. ಬಟ್ ದ ವೆರಿ ಸ್ಯಾಡ್ ಪಾರ್ಟ್ ಈಸ್ ಮೆನಿ ಟ್ಯಾಲೆಂಟೆಡ್ ಚಿಲ್ಡ್ರನ್ ಗ್ರೋ ಅಪ್ ಥಿಂಕಿಂಗ್ ದಟ್ ದೇ ಆರ್ ನಾಟ್ ಇಂಟೆಲಿಜೆಂಟ್. ಇಂಟೆಲಿಜೆನ್ಸ್ ಅಂದರೆ ಕೇವಲ ಹೆಚ್ಚು ಮಾರ್ಕ್ಸ್ ತೊಗೊಳ್ಳೋದಲ್ಲ. ದ ರಿಯಲ್ ಇಂಟೆಲಿಜೆನ್ಸ್ ಈಸ್ ನೋಯಿಂಗ್ ವೇರ್ ಯುವರ್ ನ್ಯಾಚುರಲ್ ಸ್ಟ್ರೆಂತ್ ಈಸ್. ಪೇರೆಂಟ್ಸ್ ಮತ್ತು ಟೀಚರ್ಸ್ನ ಮೇನ್ ಫೋಕಸ್ ಏನಿರಬೇಕು ಅಂತ ಹೇಳಿದ್ರೆ, ಮಕ್ಕಳ ಇನೇಟ್ ಅಥವಾ ಇನ್ಬಾರ್ನ್ ಟ್ಯಾಲೆಂಟ್ಸ್ ಅಥವಾ ಎಬಿಲಿಟೀಸ್ ಏನಿದೆ ಅಂತ ರೆಕಗ್ನೈಸ್ ಮಾಡೋದ್ರಲ್ಲಿ ಇರಬೇಕು. ಮಕ್ಕಳಿಗೆ ಅವರ ಸಹಜವಾದ ಸಾಮರ್ಥ್ಯವನ್ನು ಬಳಸುವ ಮತ್ತು ಉತ್ತೇಜಿಸುವ ಆ ಒಂದು ವಾತಾವರಣ ಸಿಕ್ತು ಅಂದರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗುತ್ತೆ, ಅವರ ಪರ್ಫಾರ್ಮೆನ್ಸ್ ಪೀಕಲ್ಲಿರುತ್ತೆ. ಹೀಗೆ ಮಾಡೋದ್ರಿಂದ ಪೋಷಕರಿಗೂ ಮತ್ತು ದೇಶಕ್ಕೂ ಈ ಮಕ್ಕಳು ದೊಡ್ಡ ಆಸ್ತಿ ಆಗ್ತಾರೆ. So, never judge a child only by marks. Sometimes the problem is not the child, but the way we are measuring them. Parenting is the most beautiful and responsible job in the world. See you in the next video.